ಆತ್ಮೀಯ ಬಂಧುಗಳೇ, ಮಹಾಭಾರತ ಉದ್ಯೋಗ ಪರ್ವ. ಇದರಿಂದ ಭಗವಂತ ಕೃಷ್ಣನೊಡನೆ ದ್ರೌಪದಿಯ ಮಾತುಕತೆ ಮತ್ತೆ ಅವನು ಹಸ್ತಿನಾಪುರಕ್ಕೆ ಹೊರಡೋದು, ಈ ವಿಷಯದ ಬಗ್ಗೆ ನಾವು ತಿಳ್ಕೊಳ್ತಾ ಇದ್ವಿ. ಹೋದ ಭಾಗದಲ್ಲಿ ಕೃಷ್ಣ ಧೃತರಾಷ್ಟ್ರನನ್ನ ಭೇಟಿ ಮಾಡೋದಕ್ಕೆ ಇನ್ನೇನು ಹೊರಡ್ತಾ ಇದ್ದಾನೆ. ಅವನ ಜೊತೆ ಪಾಂಡವರು, ದೃಪದ, ಕಾಶಿರಾಜ, ಇನ್ನು ಬೇಕಾದಷ್ಟು ಜನ ರಾಜರೆಲ್ಲರೂ ಕೂಡ ಅವನನ್ನ ಬೀಳ್ಕೊಡೋದಕ್ಕೆ ಹೋಗ್ತಾ ಇರ್ಬೇಕಾದ್ರೆ ಯುಧಿಷ್ಠಿರ ಮಹಾರಾಜ ತನ್ನ ಅನಿಸಿಕೆಯನ್ನ ಹೇಳಿ, ಅಂದ್ರೆ ತನ್ನ ಒಂದು ವಿಚಾರವನ್ನ ಹೇಳ್ತಾನೆ. ನನ್ನ ತಾಯಿಗೆ ನನ್ನ ನಮಸ್ಕಾರಗಳನ್ನು ತಿಳಿಸಿ, ಮತ್ತು ಅಲ್ಲಿರುವಂಥ ಹಿರಿಯರಿಗೂ ಕೂಡ ನನ್ನ ನಮಸ್ಕಾರಗಳು, ಯೋಗಕ್ಷೇಮವನ್ನು ತಿಳ್ಕೊಳ್ಳಿ, ಮತ್ತು ವಿದುರರಿಗೆ ನನ್ನ ಆಲಿಂಗನೆಯನ್ನು ಕೊಡಿ ಅಂತ ಹೇಳಿಬಿಟ್ಟು ಅವನು ವಾಪಸ್ ಹಿಂದಿರುಗಿ ಹೊರಟೋಗ್ತಾನೆ. ಆಮೇಲೆ ದಾರಿಯಲ್ಲಿ ಹೋಗ್ತಾ ಹೋಗ್ತಾ ಅರ್ಜುನ ಹೇಳ್ತಾನೆ, ಗೋವಿಂದ, ಮೊದಲು ಮಾತುಕತೆ ನಡೆಯತ್ತಲ್ಲ, ಆ ಸಮಯದಲ್ಲಿ ನಮಗೆ ಅರ್ಧ ರಾಜ್ಯವನ್ನ ಕೊಡಬೇಕು ಅನ್ನುವಂಥ ಮಾತಾಗಿತ್ತು. ಅದು ಎಲ್ಲ ರಾಜರಿಗೂ ಕೂಡ ಗೊತ್ತಿದೆ. ಈಗ ದುರ್ಯೋಧನ ಈ ರೀತಿ ಮಾಡೋದಕ್ಕೆ ತಯಾರಾದರೆ ಒಳ್ಳೆಯದು. ಅವನಿಗೂ ಕೂಡ ಬಹಳ ದೊಡ್ಡ ಆಪತ್ತಿನಿಂದ ಬಿಡುಗಡೆ ಸಿಗುತ್ತೆ. ಇಲ್ಲಾಂದರೆ ಯುದ್ಧವನ್ನು ಅವನು ಮಾಡಬೇಕಾಗುತ್ತಲ್ವಾ. ಅಂದರೆ ಅವನು ಕಷ್ಟದಿಂದ ಪಾರಾಗೋದಕ್ಕೆ ಇದೊಂದು ಸಂದರ್ಭ. ಯಾಕಂದರೆ ನಮಗೊಂದು ಅರ್ಧ ರಾಜ್ಯ ಕೊಟ್ಟು ಅವನು ಅರ್ಧ ರಾಜ್ಯ ಇಟ್ಕೊಂಡು ನೆಮ್ಮದಿಯಾಗಿರ್ಬೋದು. ಆಗ ಯಾವುದೇ ಒಂದು ಆಪತ್ತು ಆಗಲ್ಲ. ಆದರೆ ಅವನೇನಾದರೂ ಆ ರೀತಿ ಮಾಡಲಿಲ್ಲ ಅಂತಂದರೆ ನಾನು ಖಂಡಿತವಾಗ್ಲೂ ಕೂಡ ಅವನ ಪಕ್ಷದ ಸಮಸ್ತ ಕ್ಷತ್ರಿಯ ವೀರರನ್ನು ಕೂಡ ನಾಶ ಮಾಡಿಬಿಡ್ತೀನಿ, ಎಲ್ಲರನ್ನೂ ಕೂಡ ಒಂದು ಕಡೆಯಿಂದ ಕೊಂದು ಬಿಡ್ತೀನಿ ಅಂತ ಹೇಳ್ತಾನೆ. ಅರ್ಜುನನ ಈ ಮಾತನ್ನು ಕೇಳಿ ಭೀಮಸೇನನಿಗೂ ಕೂಡ ಬಹಳ ಸಂತೋಷ ಆಗುತ್ತೆ. ಅವನು ಕೂಡ ಜೋರಾಗಿ ಸಿಂಹನಾದವನ್ನು ಮಾಡ್ತಾನೆ. ಅದರಿಂದ ಭಯಭೀತರಾಗಿ ದೊಡ್ಡ ದೊಡ್ಡ ಧನುರ್ಧಾರಿಗಳು ಕೂಡ ನಡುಗೋಕೆ ಶುರು ಮಾಡ್ತಾರೆ. ಯಾಕಂದರೆ ಅವನ ವಾಯ್ಸು, ಅವನ ಶಬ್ದ ಇದೆಯಲ್ಲ ಹಾಗಿರುತ್ತೆ. ಯಾಕೆ, ಅವನ ಒಳಗಡೆ ಯಾರಿರ್ತಾರೆ ಹೇಳಿ? ಹನುಮಂತನ ಹುಂಕಾರ ಇರುತ್ತೆ. ಭೀಮನ ಹುಂಕಾರ ಮೊದಲೇ ಕೇಳೋದಕ್ಕಾಗಲ್ಲ, ಅಷ್ಟು ಹೆವಿ ವಾಯ್ಸು. ಅದರ ಜೊತೆಗೆ ಹನುಮಂತನ ವಾಯ್ಸ್ ಕೂಡ ಸೇರಿಕೊಳ್ಳುತ್ತೆ. ಅದಕ್ಕೋಸ್ಕರ ಅವನು ಸಿಂಹನಾದ ಮಾಡಿದಾಗ ಎಲ್ಲರೂ ನಡ್ಗೋಗ್ತಾರೆ. ಈ ರೀತಿ ಶ್ರೀಕೃಷ್ಣನಿಗೆ ತನ್ನ ನಿರ್ಧಾರವನ್ನು ತಿಳಿಸಿ ಅವನನ್ನು ಆಲಿಂಗನೆ ಮಾಡಿಕೊಂಡು ಅರ್ಜುನ ಕೂಡ ಹಿಂದಿರುಗಿ ಹೊರಟೋಗ್ತಾನೆ. ಈ ರೀತಿ ರಾಜರೆಲ್ಲರೂ ಕೂಡ ಹಿಂದಿರುಗಿ ಹೋದ ಮೇಲೆ ಶ್ರೀಕೃಷ್ಣ ಬಹಳ ವೇಗವಾಗಿ ಅವನು ಹಸ್ತಿನಾಪುರದ ಕಡೆಗೆ ಹೊರಡ್ತಾನೆ. ಮಾರ್ಗದಲ್ಲಿ ಶ್ರೀಕೃಷ್ಣ ರಸ್ತೆಯ ಎರಡೂ ಬದಿಗಳಲ್ಲೂ ಕೂಡ ಅನೇಕ ಮಹರ್ಷಿಗಳನ್ನು ನೋಡ್ತಾನೆ. ಅವರೆಲ್ಲರೂ ಕೂಡ ಬ್ರಹ್ಮ ತೇಜಸ್ಸಿನಿಂದ ದೇದೀಪ್ಯಮಾನರಾಗಿದ್ರು. ಅವರು ನೋಡಿದ ತಕ್ಷಣ ಅವನು ರಥದಿಂದ ಇಳಿದು ಬಂದು ಅವರಿಗೆ ನಮಸ್ಕಾರ ಮಾಡಿಕೊಂಡು ತುಂಬ ಗೌರವದ ಭಾವದಿಂದ ಕೇಳ್ತಾನೆ, ಹೇಳಿ, ಎಲ್ಲ ಲೋಕಗಳಲ್ಲೂ ಕೂಡ ಕುಶಲ ತಾನೇ? ಧರ್ಮ ಪಾಲನೆ ಅನ್ನೋದು ಸರಿಯಾಗಿ ಆಗ್ತಾ ಇದೆ ತಾನೇ ಎಲ್ಲ ಕಡೆನೂ? ನೀವು ಈ ಸಮಯದಲ್ಲಿ ಎಲ್ಲಿಗೆ ಹೋಗ್ತಾ ಇದ್ದೀರಾ? ನಿಮ್ಮ ಕೆಲಸ ಏನು? ನಾನು ನಿಮಗೇನು ಸೇವೆ ಮಾಡಲಿ? ನೀವೆಲ್ಲರೂ ಕೂಡ ಈ ಪೃಥ್ವಿಯ ಮೇಲೆ ಯಾವ ಕಾರಣದಿಂದ ಬಂದಿದ್ದೀರಾ? ಅಂದರೆ ಅವರು ಬೇರೆ ಲೋಕದಲ್ಲಿರುವಂಥವ್ರು, ಆದರೆ ಈಗ ಈ ಭೂಲೋಕದ ಮೇಲೆ ಇರೋದನ್ನು ನೋಡಿ ಕೃಷ್ಣ ಅವರಿಗೆ ಈ ಎಲ್ಲ ಪ್ರಶ್ನೆಗಳನ್ನು ಕೂಡ ಕೇಳ್ತಾ ಇದ್ದಾನೆ. ಆಗ ಪರಶುರಾಮರು ಶ್ರೀಕೃಷ್ಣನನ್ನು ಆಲಿಂಗನೆ ಮಾಡ್ಕೊಂಡು ಹೇಳ್ತಾರೆ. ಅಂದರೆ ಅದರಲ್ಲಿ ಪರಶುರಾಮರು ಇದ್ದಾರೆ ಅನ್ನೋದು ಇದರಿಂದ ಗೊತ್ತಾಗತ್ತೆ. ಏನು ಹೇಳ್ತಾರೆ? ಯದುಪತಿಯೇ, ಈ ಎಲ್ಲ ದೇವರ್ಷಿಗಳು, ಬ್ರಹ್ಮರ್ಷಿಗಳು ಮತ್ತು ರಾಜರ್ಷಿಗಳು ಕೂಡ ಪ್ರಾಚೀನ ಕಾಲದ ಅನೇಕ ದೇವತೆಗಳನ್ನು ಮತ್ತು ಅಸುರರನ್ನು ಕೂಡ ನೋಡ್ಬಿಟ್ಟಿದ್ದಾರೆ. ಅಂದರೆ ದೇವತೆಗಳು ಅಸುರರನ್ನು ಇವರು ಆಲ್ರೆಡಿ ನೋಡಿದ್ದಾರೆ. ಈಗ ಇವರು ಹಸ್ತಿನಾಪುರದಲ್ಲಿ ಏಕತ್ರಿತರಾಗಿರುವಂತಹ ಕ್ಷತ್ರಿಯ ರಾಜರನ್ನ, ಸಭಾಸದರನ್ನ ಮತ್ತು ನಿಮ್ಮನ್ನು ಕೂಡ ನೋಡೋದಕ್ಕೋಸ್ಕರ ಹೋಗ್ತಾ ಇದ್ದಾರೆ. ಇವರು ಒಂದು ವಿಶೇಷತೆ ಇಲ್ಲಿ ಅಂದರೆ ಪೃಥ್ವಿಯಲ್ಲೂ ಕೂಡ ಭಗವಂತ ಇದಾನಲ್ವಾ, ಅಲ್ಲಿ ಮತ್ತು ಹಸ್ತಿನಾಪುರ ಅಂತಂದರೆ ಸಾಮಾನ್ಯವಾದಂಥ ಒಂದು ರಾಷ್ಟ್ರ ಅಲ್ಲ ಅದು. ಅಲ್ಲಿ ನಡೆಯುವಂಥ ಒಂದು ಸಭೆಯನ್ನು ಮತ್ತು ಸಭಾಸದರನ್ನು, ಕ್ಷತ್ರಿಯರನ್ನು, ರಾಜರನ್ನು ನೋಡೋದಕ್ಕೋಸ್ಕರ ಅವರು ಹೋಗ್ತಾ ಇದ್ದಾರೆ. ಈ ಎಲ್ಲ ಸಮಾರೋಹ ಇದೆಯಲ್ಲ, ಇದು ಖಂಡಿತವಾಗ್ಲೂ ಕೂಡ ಬಹಳ ದರ್ಶನೀಯವಾಗಿರುತ್ತೆ. ಅಂದರೆ ನೋಡೋದಕ್ಕೆ ಸಂತೋಷವಾಗುವಂಥದ್ದು ಅಂತ ಹೇಳ್ತಾ ಇದ್ದಾನೆ. ಆಮೇಲೆ ಕೌರವರ ರಾಜಸಭೆಯಲ್ಲಿ ನೀವು ಧರ್ಮ ಮತ್ತು ಅರ್ಥದ ಅನುಕೂಲವಾಗಿ ಯಾವ ಭಾಷಣವನ್ನು ಮಾಡ್ತೀರೋ ಅದನ್ನು ಕೇಳೋದಕ್ಕೆ ನಮಗೆ ತುಂಬ ಆಸೆ ಇದೆ. ಆ ಸಭೆಯಲ್ಲಿ ಭೀಷ್ಮ, ದ್ರೋಣ ಮತ್ತು ಮಹಾಮತಿ, ವಿದುರರು, ಇಂಥ ಮಹಾಪುರುಷರು ಮತ್ತು ನೀವು ಕೂಡ ಉಪಸ್ಥಿತರಾಗಿರ್ತೀರಲ್ವಾ. ಆ ಸಮಯದಲ್ಲಿ ನಾವು ನಿಮ್ಮ ಮತ್ತು ಅವರ ದಿವ್ಯ ವಚನಗಳನ್ನು ಕೇಳಬೇಕು ಅಂತ ಇಷ್ಟಪಡ್ತೀವಿ. ಆ ವಚನಗಳು ಖಂಡಿತವಾಗ್ಲೂ ಕೂಡ ಬಹಳ ಹಿತಕರವಾಗಿರುತ್ತೆ ಮತ್ತು ಯಥಾರ್ಥವಾಗೂ ಇರುತ್ತೆ. ಅಂದರೆ
ಅದಕ್ಕೊಂದು ಅರ್ಥ ಇರುತ್ತೆ ಅಂತನ್ಬಿಟ್ಟು. ಈಗ ನಾವೆಷ್ಟು ಅದೃಷ್ಟ ಮಾಡಿದ್ದೀವಿ ನೋಡಿ. ಇವರ ಒಂದು ಸಂಭಾಷಣೆಯನ್ನ ನಾವು ಕೇಳ್ತಾ ಇದ್ದೀವಿ ಅಂತಂದ್ರೆ, ನಾವು ಎಷ್ಟು ಪುಣ್ಯ ಮಾಡಿದ್ದೀವಿ ಮತ್ತೆ ಎಷ್ಟು ಚೆನ್ನಾಗಿದೆ ಕೇಳೋದಕ್ಕೂ ಕೂಡ ಅಲ್ವಾ? ತುಂಬ ಮನಸ್ಸಿಗೆ ಆನಂದ ಸಿಗ್ತಾ ಇದೆ ನಮ್ಗೆ. ಇನ್ನು ಎಷ್ಟೋ ಜನ ಇದ್ದಾರೆ ಅವರಿಗೆ ಮಹಾಭಾರತವನ್ನ ಕೇಳೋದಿರ್ಲಿ, ಅದರ ಬಗ್ಗೆ ತಿಳ್ಕೊಳ್ಬೇಕು ಅನ್ನುವಂಥ ಆಸಕ್ತಿನೂ ಇರೋದಿಲ್ಲ ಅಂತಂದ್ರೆ, ಅವ್ರಿಗಿಂತ ನಾವು ಎಷ್ಟೋ ಪುಣ್ಯ ಮಾಡಿದ್ದೀವಿ ಅಂತ ಅಲ್ವಾ? ಸೊ ಪರಶುರಾಮರು ಹೇಳ್ತಾರೆ, ವೀರವರರೇ ನೀವು ಹೊರಡಿ, ನಾವು ಸಭೆಯಲ್ಲಿ ನಿಮ್ಮ ದರ್ಶನವನ್ನ ಮಾಡ್ತೀವಿ ಅಂತನ್ಬಿಟ್ಟು ಅವರು ಹೇಳ್ತಾರೆ. ಮುಂದುವರೆದೇನಾಗುತ್ತೆ ಅಂತ ತಿಳ್ಕೊಳ್ಳುವಂಥ ಕುತೂಹಲ ನನಗಂತೂ ತುಂಬ ಇದೆ, ನಿಮಗೂ ಇದೆ ಅಂತ ತಿಳ್ಕೊಂಡಿದ್ದೀನಿ. ಇಲ್ಲಿಗೆ ನಾವು ನಿಲ್ಲಿಸೋಣ. ಹರೇ ಕೃಷ್ಣ.